Good morning, everyone. Welcome to online classes. Today, I am going to discuss the generations of computer here. Already, we discussed the already we have completed. So, blueprint, computer, characteristics of computer, data and informations, functions, and evaluations. So now we'll go for generations of computer here. So generations of computer, the first generation of computers. So before going to generations of computer, let us go for what exactly the generations means here. Generations ಅಂದ್ರೆ ಏನು, ಹೇಗಿದು ಕಂಪ್ಯೂಟರ್ ಜನರೇಷನ್ಸ್ ಅಂದ್ರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನಾವು when you go back with 10 to 15 years or 20 years back, ನಾವು ಏನಾದರೂ ಪ್ರಿವಿಯಸ್ ಅಲ್ಲಿ ಕಂಪ್ಯೂಟರ್ ಹೇಗಿತ್ತು, ಹೇಗಿಲ್ಲ ಸರ್, ಹೇಗೆ ವರ್ಕ್ ಮಾಡ್ತಾ ಇತ್ತು ಕಂಪ್ಯೂಟರ್ಸ್ ಅಂದ್ರೆ, ನಾವು ನಮ್ಮ ಕಾಲದಲ್ಲಿ ಕಂಪ್ಯೂಟರ್ಸ್, ನಿಮ್ಮ ಫಾದರ್ ಕಾಲದಲ್ಲಿ ನಮ್ಮ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು. ಅವಾಗೆಲ್ಲ ಮೊದಲೆಲ್ಲ ಇದ್ದು ಆ ಕಂಪ್ಯೂಟರ್ಸ್ ಅಂತಂದ್ರೆ, ಮೊದಲೆಲ್ಲ ಕಂಪ್ಯೂಟರ್ಸ್ ಅಫ್ಕೋರ್ಸ್ ಇದ್ದು, ಬಟ್ ಏನಂದ್ರೆ ಈಗಿರ್ತಕ್ಕಂಥ ಅಡ್ವಾನ್ಸ್ ಟೆಕ್ನಾಲಜಿ ಅವಾಗ ನಮಗೆ ಅವೈಲಬಲ್ ಇದ್ದಿಲ್ಲ. ನಮ್ಗೆ ಅವಾಗ 1 GB ಅಂತಂದ್ರೆ ಇಟ್ ಈಸ್ ಹ್ಯೂಜ್ ನಂಬರ್ ಆಫ್ ಡಾಟಾ. ಬಿಕಾಸ್ ಅವಾಗ ಗ್ರಾಫಿಕ್ಸ್ ಇದ್ದಿಲ್ಲ, ಆಡಿಯೋಸ್, ಓನ್ಲಿ ಆಡಿಯೋಸ್ ಅಥವಾ ಟೆಕ್ಸ್ಟ್ ಫೈಲ್ಸ್ ಮಾತ್ರ ವರ್ಕ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಅವಾಗ ಏನಾಗ್ತಿತ್ತು, ನಮಗೆ 1 GB ಅಂದ್ರೆ ಹ್ಯೂಜ್ ನಂಬರ್ ಆಫ್ ಡಾಟಾ ಅನ್ಸಿತ್ತು. 1 GB ಅಂದ್ರೆ ಇಟ್ ಈಸ್ ಎ ಬಿಗ್ ಅಂತ ಅನ್ಕೊಂತಿದ್ವಿ. ಸೊ ಅದೇ ರೀತಿಯಲ್ಲಿ ಮೊದಲೆಲ್ಲ ಕಾನ್ಫಿಗರೇಷನ್ 1 GB ಹಾರ್ಡ್ ಡಿಸ್ಕ್, 250 GB 215 MB ರ್ಯಾಮ್ ಅಂತ ಇತ್ತು. ಸೊ ಅದಕ್ಕಿಂತ ಕಡಿಮೆ ರ್ಯಾಮ್ ಇತ್ತು. ಸೊ ಅವಾಗ ಏನಾಗ್ತಿತ್ತು ಅಂತಂದ್ರೆ, ಫರ್ದರ್ ಇನ್ನ ಬ್ಯಾಕ್ ಹೋಯ್ತೀವಿ ಅಂತಂದ್ರೆ, ಸೊ ಇಲ್ಲಿ ಜನರೇಷನ್ಸ್ ಕಂಪ್ಯೂಟರ್ಸ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಜನರೇಷನ್ಸ್ ಅಲ್ಲಿ ನೋಡೋಣ ಹೇಗಿದು ಜನರೇಷನ್ಸ್ ಅಂದ್ರೆ ಹೆಂಗೆ ಅಂತಂದ್ರೆ, ಟೋಟಲ್ ನಮಗೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ಸ್ ಅಂತೆಲ್ಲ ನಾವು ಡಿಫ್ರೆನ್ಶಿಯೇಟ್ ನಾವು ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ start the way of understanding how to write in main examination. If they ask what is explain the generations of computers, in sense you should go for first generation, second generation, third generation, fourth generation, fifth generations. Let us learn what exactly the things are going on in the first generation, second generation, and third generations, and fourth and as well as the fifth generation. What are the things we need to learn, we see in the now over here. Let us start with the first generations over here. ಸೊ ಹೇಳಿದ್ನಲ್ಲ, ಜನರೇಷನ್ಸ್ ಅಂತಂದ್ರೆ ಪ್ರತಿ ವರ್ಷನೂ ಪ್ರತಿ ಸೆಕೆಂಡ್ಸ್ ಅಲ್ಲೂ ಕಂಪ್ಯೂಟರ್ ಯಾವಾಗ್ಲೂ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನ್ಯೂ ಥಿಂಗ್ಸ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ ಆಗ್ತಾ ಇರ್ತವೆ. ಸೊ ಅದನ್ನೆಲ್ಲ ನಾವು ಕಲಿಬೇಕಾಗುತ್ತೆ ಇಲ್ಲಿ. ಸೊ ಜನರೇಷನ್ಸ್ ಅಂದ್ರೆ ಈಗ ಸಪೋಸ್ ನಾವೀಗ 11th ಜನರೇಷನ್ಸ್ ಆಗ್ತೀವಿ. ನಿನ್ನೆ ಎಲ್ಲ ಇಂಟೆಲ್ ಕಂಪ್ನಿ ಎಲ್ಲ 11th ಜನರೇಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಬಟ್ ನಾವೆಲ್ಲಿ ಯೂಸ್ ಮಾಡ್ತಾ ಇದ್ವಿ, ಸೆಕೆಂಡ್ ಜನರೇಷನ್, ಫಸ್ಟ್ ಜನರೇಷನ್ಸ್ ಇನ್ನ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದೀವಿ. ಸೊ ಜನರೇಷನ್ಸ್ ಚೇಂಜಸ್ ಅನ್ನಂಗಿಲ್ಲ, ಏನಾದ್ರು ಚೇಂಜಸ್ ಆಗ್ಬೋದೇನು ಸರ್ ಅಂದ್ರೆ, ಅಫ್ಕೋರ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೆ ಅಂತಂದ್ರೆ ಮೊದಲೇ ನಾವು ಸೈಜ್, ಶೇಪ್ ಅವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ, ಥಿನ್ ಲ್ಯಾಪ್ಟಾಪ್ಸ್ ಎಲ್ಲ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಅಂದ್ರೆ ಏನಾಗ್ತಿದೆ ಅಂದ್ರೆ, ಬರ್ತಾ ಕಂಪ್ಯೂಟರ್ ಸೈಜ್ ಏನಾಗ್ತಿದೆ, ಬರ್ತಾ ಸೈಜ್ ಕಡಿಮೆ ಆಗ್ತಾನೆ ಇರುತ್ತೆ. ಹ್ಯೂಜ್ ನಂಬರ್ ಆಫ್ ಪೇಮೆಂಟ್ ಜಾಸ್ತಿ ಆಗ್ತದೆ. ನೋಡೋಣ ಅದು ಹೇಗಿದೆ ಫರ್ದರ್ ಕ್ಲಾಸ್ ಅಲ್ಲಿ ನೋಡೋಣ. ಬಿಫೋರ್ ದಟ್ ವಿ ಸ್ಟಾರ್ಟ್ ದ ಫಸ್ಟ್ ಜನರೇಷನ್. ದ ಫಸ್ಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್, the period 1940 to 1956 roughly considered as a first generation of computer. ಅಂದ್ರೆ ಈ ವರ್ಷದಲ್ಲಿ 1940 ಮತ್ತು 1956 ಅಲ್ಲಿ ಫಸ್ಟ್ ಜನರೇಷನ್ಸ್ ಕಂಪ್ಯೂಟರ್ ಆಫ್ ಜನರೇಷನ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಆ ಜನರೇಷನ್ಸ್ ಅಲ್ಲಿ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನು ಯೂಸ್ ಮಾಡ್ತಾ ಇದ್ವಿ, ಅಥವಾ ಟರ್ಮಿನಾನಿಕ್ ವ್ಯಾಲ್ಯೂ ಮಷಿನ್ಸ್ ಅಲ್ಲೂ ಕೂಡ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಂದ್ರೆ, ಇಲ್ಲಿ PPT ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಂದ್ರೆ ಇಂಥ ಟ್ಯೂಬ್ಸ್ಗೆ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲೊಂದು ಇಮೇಜ್ ಹಾಕಿದ್ದೀನಿ. ಈ ಇಮೇಜ್ ಅಲ್ಲಿ ಹೇಗೆಲ್ಲ ಕಾಣ್ತಾ ಇದೆ ತಾನೆ. ಸೊ ಪರ್ಸನ್ ಕೂಡ, ಏಜ್ ಪರ್ಸನ್ಸ್ ಕೂಡ ನೋಡ್ತಾ ಇದ್ದೀರಿ. ಸೊ ನಿಂತಿದ್ದಾನೆ. ಸೊ ಅದೆಲ್ಲ ಹೇಗೆ, ಅದು ಕಂಪ್ಯೂಟರ್ ಅಂತ ನಾವು ಹೇಳ್ತಾ ಇದ್ವಿ. ಫಸ್ಟ್ ಜನರೇಷನ್ಸ್ ಅಲ್ಲಿ ಕಂಪ್ಯೂಟರ್ ಹೇಗೆ ಆಪರೇಟ್ ಮಾಡ್ತಿದ್ವಿ ಅಂದ್ರೆ ಇದೇ ರೀತಿಯಲ್ಲಿ ಆಪರೇಟ್ ಮಾಡ್ತಾ ಇದ್ವಿ. ಸೊ ಅದ್ರ ಜೊತೆಗೆ ಹೇಗೆ ವರ್ಕ್ ಮಾಡ್ತಾ ಇದ್ವಿ ಅಂತಂದ್ರೆ, ಫಸ್ಟ್ ಜನರೇಷನ್ ಕಂಪ್ಯೂಟರ್ ವರ್ ಡೆವಲಪ್ಡ್ ಬೈ ದ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳಿದೆ. The input of this system was based on the punched cards and paper tapes. However, output will be displayed on the printout. The first generation of computer worked on the binary coded concept, language called as zeros and ones. ಅಂದ್ರೆ ANSI ಅಥವಾ EDVAC ಮುಖಾಂತರದಿಂದ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಸೊ ನಿಮ್ಗೆಲ್ಲ ಗೊತ್ತಾಗಿದೆ, ಹಳೆ ಕಾಲದಲ್ಲೆಲ್ಲ ನಾವು ಏನಾದ್ರು ಒಂದು ಮಾಹಿತಿ ಕಳಿಸ್ಬೇಕು ಅಂತಂದ್ರೆ ನಮಗೆ ಫೋನ್ ಯೂಸ್ ಮಾಡ್ತಾ ಇದ್ದಿಲ್ಲ. ಅವಾಗೆಲ್ಲ ಲ್ಯಾಂಡ್ಲೈನ್ ಮೊಬೈಲ್ಸ್ ಯೂಸ್ ಮಾಡ್ತಾ ಇದ್ವಿ. ಲ್ಯಾಂಡ್ಲೈನ್ ಮೊಬೈಲ್ಕಿಂತ ಬಿಫೋರ್ ದಟ್
ನಾವೇನ್ ಮಾಡ್ತಾ ಇದ್ವಿ, ಪತ್ರ ಬರಿತಾ ಇದ್ವಿ. ಸೊ ಪತ್ರ ಬರೆಯೋ ಟೈಮ್ಸ್ ಅಲ್ಲಿ ಅವಾಗ ಜನರೇಷನ್ಸ್ ಎಲ್ಲ ಏನ್ ಚೇಂಜ್ ಆಯ್ತಲ್ಲ, ಕಂಪ್ಯೂಟರ್ ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡ್ಕೊಂತ ಬಂದ್ವಿ. ಡಾಟಾಸ್ ಎಲ್ಲ ಬೈನರಿ ಕೋಡ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂತ ಬಂದ್ವಿ. ಸೊ ಈಗ ಇನ್ ದ ಫಸ್ಟ್ ಜನರೇಷನ್ಸ್ ನಾವೇನ್ ಮಾಡ್ತಾ ಇದೀವಿ, ANISC ಅಥವಾ EDVAC ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂತಾ ಇದ್ವಿ. ಅಂದ್ರೆ ಬೈನರಿ ಕೋಡೆಡ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲೇನು PPT ಅಲ್ಲಿ ಒಂದು ಪಿಕ್ಚರ್ ಕಾಣ್ತಿದೆ ತಾನೆ, ಈ ಪಿಕ್ಚರ್ ಗೆ ನಾವು ಸಿಸ್ಟಮ್ ಅಂತ ನಾವು ಫಸ್ಟ್ ಜನರೇಷನ್ಸ್ ಅಲ್ಲಿ ಕಂಪ್ಯೂಟರ್ ನಾವು ಯೂಸ್ ಮಾಡ್ತಾ ಇದ್ವಿ. ಅರ್ಥ ಆಯ್ತಾ? ಓಕೆನಾ? ಇದು ಬಂದ್ಬಿಟ್ಟು ಫಸ್ಟ್ ಜನರೇಷನ್ಸ್. ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಅಂತಂದ್ರೆ 1956 ಮತ್ತೆ 1963 ರಫ್ಲಿ ವಿ ಆರ್ ಯೂಸಿಂಗ್ ಆಸ್ a period of second generation. We need to say here second generation computers were developed by using transistors ಅಂತಂದ್ರೆ ಇಲ್ಲಿ ಡಯಾಗ್ರಾಮ್ ತೋರಿಸಿದ್ವಿ ನೋಡಿ, ಟ್ರಾನ್ಸಿಸ್ಟರ್ಸ್ ಅಂತ ಹೇಳಿ. ಇಂಥ ಡಯಾಗ್ರಾಮ್ಸ್ ಗೆ ನಾವು ಟ್ರಾನ್ಸಿಸ್ಟರ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಇದರಿಂದ ನಾವು ಕಂಪ್ಯೂಟರ್ಸ್ ನ ಆಪರೇಟ್ ಮಾಡ್ತಾ ಇದ್ವಿ. ಇನ್ ದ ಕಂಪ್ಯಾರಿಸನ್ಸ್ ಆಫ್ ದ ಫಸ್ಟ್ ಜನರೇಷನ್, ದ ಸೈಜ್ ಆಫ್ ದ ಸೆಕೆಂಡ್ generations was smaller. The size of the second generations was smaller. ಅಂದ್ರೆ ಮೊದಲು ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇಲ್ಲಿರ್ತಕ್ಕಂಥ ಸಿಸ್ಟಮ್ ಸೆಕೆಂಡ್ ಜನರೇಷನ್ ಏನಾಯ್ತು, ಸ್ವಲ್ಪ ಚೇಂಜ್, ಸೈಜ್ ಮಾತ್ರ ಏನಾಯ್ತು, ವೇರಿಯೇಷನ್ಸ್ ಆಯ್ತು ಇಲ್ಲಿ. ಸೊ ಸೈಜ್ ವೇರಿಯೇಷನ್ಸ್ ಅಂತಂದ್ರೆ ವಾಸ್ ಸ್ಮಾಲ್ ಸೈಜ್ ಆಯ್ತು. ಹೌದಾ? ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಎಲ್ಲ ಆಪರೇಟ್ ಮಾಡ್ಬೇಕಂದ್ರೆ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಬರ್ತಾ ಸೈಜ್ ಕಡಿಮೆ ಆಯ್ತು, ಅವಾಗ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಥರ್ಡ್ ಜನರೇಷನ್ಸ್ ಬಂದ್ಬಿಟ್ಟು 1963 ಹಿಡ್ಕೊಂಡು 1971 ಒಳಗಡೆಗೆ ಥರ್ಡ್ ಜನರೇಷನ್ಸ್ ಅಂತ ಯೂಸ್ ಮಾಡ್ತಾ ಇದ್ವಿ. ಸೊ ಅವಾಗ ಏನು, ಸೊ ವಿ ಆರ್ ಯೂಸಿಂಗ್ ಆಸ್ ಎ IC ಚಿಪ್. IC ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ನಾವು ಹೇಳ್ತಿದ್ವಿ. ಸೊ ಯಾವಾಗ ನಾವು ಫಸ್ಟ್ ಜನರೇಷನ್ಸ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡ್ತಾ ಇದ್ವು ಅಥವಾ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡ್ತಿದ್ವಿ ಸೆಕೆಂಡ್ ಜನರೇಷನ್ಸ್ ಅಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೇಕಾಗಿದೆ ಏನಂತಂದ್ರೆ, ಕಂಪ್ಯೂಟರ್ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ವರ್ಷ, ಅಂದ್ರೆ ಜನರೇಷನ್ ಟು ಜನರೇಷನ್ ಹೇಗೆ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಬದಲಾವಣೆ ನಾವು ನೋಡ್ಬೋದು ಇದರಲ್ಲಿ. ಸೊ ಇಂಟಿಗ್ರೇಟೆಡ್ ಈ ವರ್ಷದಲ್ಲಿ ಏನಾಗುತ್ತೆ, ಥರ್ಡ್ ಜನರೇಷನ್ಸ್ ಅಲ್ಲಿ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನ ಯೂಸ್ ಮಾಡ್ತಾ ಇದ್ವಿ. ಸೊ ಕಂಪ್ರೆಷನ್ ಆಫ್ ಕಂಪ್ಯೂಟರ್ ಸೆಕೆಂಡ್ ಜನರೇಷನ್, ಸೈಜ್ ವೇರಿಯೇಷನ್ ಆಯ್ತು, ಸ್ಮಾಲ್ ಆಯ್ತು. ಸೊ ಅದೇ ರೀತಿಯಲ್ಲಿ ಲೆಸ್ ಪವರ್ ಕನ್ಸ್ಯೂಮ್ಷನ್ಸ್ ಇತ್ತು, ಜನರೇಟ್ ಲೆಸ್ ಹೀಟ್ ಕೂಡ ಕಡಿಮೆ ಇತ್ತು. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಬಹಳ ಹೀಟ್ ಜನರೇಟ್ ಆಗ್ತಾ ಇತ್ತು. ಬಟ್ ವೆನ್ ಈ ಥರ್ಡ್ ಜನರೇಷನ್ ಬಂದಾಗಿಲ್ಲ ಸ್ವಲ್ಪ ಪವರ್ ಕನ್ಸ್ಯೂಮ್ಷನ್ಸ್ ಕಡಿಮೆ ಆಯ್ತು, ಲೆಸ್ ಹೀಟ್ ಆಗೋದು ಕೂಡ ಸ್ವಲ್ಪ ಕಡಿಮೆ ಆಯ್ತು. ಮೇಂಟೆನೆನ್ಸ್ ಆಫ್ ದ ಕಾಸ್ಟ್ ಆಫ್ ದ ಕಂಪ್ಯೂಟರ್ ಥರ್ಡ್ ಜನರೇಷನ್ಸ್ ಲೋ, ಅಂದ್ರೆ ಸ್ವಲ್ಪ ಕಡಿಮೆ ಸೈಜ್ ಆಗೋದ್ರಿಂದ ಏನಾಗುತ್ತೆ, ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಮೊದಲೆಲ್ಲ ರೂಮ್ ದೊಡ್ಡದಷ್ಟು ಸಿಸ್ಟಮ್ಸ್ ಇರ್ತಿತ್ತು. ಸೊ ಇಟ್ ಈಸ್ ಟೇಕ್ ಎ ಲಾಸ್ಟ್ ಆಫ್ ಸ್ಪೇಸ್ ಅಂಡ್ ಹ್ಯೂಜ್ ನಂಬರ್ ಆಫ್ ಸ್ಪೇಸ್ ಓವರ್ ಹಿಯರ್. ಅಂಡ್ ಹಿಯರ್ so the maintenance cost of the computer in the third generation is very low. The computer systems of the computers of the third generations was easier for commercial use. So observe ಮಾಡ್ತಾ ಇರ್ರಿ, ಸೈಜಸ್ ಎಲ್ಲ ವೇರಿಯೇಷನ್ಸ್ ಆಗ್ತಾ ಇದಾವೆ. ಫೋರ್ತ್ ಜನರೇಷನ್ಸ್ ಅಲ್ಲಿ ಬಂದ್ಬಿಟ್ಟು 1972 to 2010 roughly we are considering the fourth generations of computer. The fourth generation of computer was developed by using the microprocessor technology na use ಮಾಡ್ತಾ ಇದ್ವಿ, ಹೇಳಿದ್ನಲ್ಲ. ಈಗಿನ ಜನರೇಷನ್ ಅಲ್ಲಿ Core i3 ಪ್ರೊಸೆಸರ್, Core i5, i7, i11 ಕೂಡ ಈ ಸಲ ಇಂಟ್ರೊಡ್ಯೂಸ್ ಆಗ್ತಾ ಹೋಗ್ತಾ ಇದೆ. ಪ್ರತಿ ವರ್ಷನೂ ಚೇಂಜಸ್ ಆಗ್ತಾನೆ ಇದೆ. ಸೊ ದೇ ಆರ್ ವರ್ಕಿಂಗ್ ಆನ್ ದಿಸ್ ಚಿಪ್ ಓವರ್ ಹಿಯರ್. By coming the fourth generation computer became very small in size, it became portable. The machine of the fourth generation started the very low amount of feet. It much faster and accuracy became more reliable. The production cost reduces and very low in comparison to the previous generations. It becomes available for the common people as well. So ಮೊದಲೆಲ್ಲ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಹೀಟ್ ಜನರೇಷನ್ ಕಡಿಮೆ ಆಗ್ತಾ ಇತ್ತು, ಸೈಜ್ ವೇರಿಯೇಷನ್ಸ್ ಆಯ್ತು. ಸೊ ಈ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಜನರೇಷನ್ ಇರ್ತಕ್ಕಂಥ ಸಿಸ್ಟಮ್ಸ್ ಆ ಜನರೇಷನ್ಸ್ ಅಲ್ಲಿ ನೋಡಿದ್ರೆ so the production cost reduces to very low in comparison to the previous generations. It became available for the common people as well. So ಇದು ನಿಮಗೆ ಕಾಮನ್ ಪೀಪಲ್ಸ್ ಅಲ್ಲಿ ಯೂಸ್ ಮಾಡಬಹುದು ಅಂತ. ಅಫ್ಕೋರ್ಸ್ ಇಟ್ ಈಸ್ ವೆರಿ ಅವೈಲಬಲ್ ಇರ್ತಾವ ನಮ್ಗೆ. ಸೊ ಜನರೇಷನ್ಸ್ ಆಫ್ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡ್ತೀವಿ. ಫಿಫ್ತ್ ಜನರೇಷನ್ಸ್ ಬಂದ್ಬಿಟ್ರೆ ದ ಪೀರಿಯಡ್ 2010 ಟಿಲ್ ದ ಡೇಟ್, ಅಂದ್ರೆ ಟಿಲ್ ಡೇಟ್ ಅಂದ್ಬಿಟ್ಟು ಇಲ್ಲಿವರೆಗೆ. ಸೊ ಇಲ್ಲಿವರೆಗೆ ನಾವೇನು ಕಂಪ್ಯೂಟರ್ ಫಿಫ್ತ್ ಜನರೇಷನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ. ದ ಕಂಪ್ಯೂಟರ್ ಆಫ್ ದ ಫಸ್ಟ್ ಜನರೇಷನ್ಸ್ ಹ್ಯಾಡ್ ಹೈ ಕೆಪಾಬಿಲಿಟಿ and large amount of capacity. Working with the computer of the generations was faster and multiple tasks would be performed simultaneously. Some of the
Popular advanced technology of the fifth generation include artificial intelligence, quantum computations, and nanotechnology, parallel processing. So these are all about your generations of computers. Okay, and here in the fifth generations we supposed to use the robotics artificial intelligence ಎಲ್ಲ ನಾವು implementations ಎಲ್ಲ ನಾವು ಮಾಡ್ತಾ ಇದ್ವಿ. ಸೊ ಇಲ್ಲಿ ಈಗ ಇರ್ತಕ್ಕಂಥ ಜನರೇಷನ್ ಫಿಫ್ತ್ ಜನರೇಷನ್ಸ್ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಇಟ್ ಈಸ್ ಅ ಅಡ್ವಾನ್ಸ್ generations ಅಂತ ನಾವು ಹೇಳ್ತಾ ಇದ್ದೀವಿ. Okay then, thank you. Today tomorrow we'll see that one.